ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಇನ್ ಫಿಗರ್ 9.19 AB is a diameter of a circle, CD is a chord equal to radius of the circle, AC and BD when extended intersect at a point E. Prove that angle AEB is equals to 60 degree ಅಂತ ಹೇಳಿದ್ದಾರೆ. ನೋಡಿ ಇದು ಎ ಬಿ ಡಯಾಮೀಟರ್ ಆಫ್ ದ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ಇನ್ನು ಸಿ ಡಿ ಏನಿದೆ ಕಾರ್ಡ್, ಈ ಕಾರ್ಡ್ ರೇಡಿಯಸ್ ಇದ್ದಷ್ಟೇ ಲೆಂತ್ ಮೆಜರ್ ಇದೆ ಅಂತ ಕೊಟ್ಟಿದ್ದಾರೆ. ಇನ್ನು ಎ ಸಿ ಅಂಡ್ ಬಿ ಡಿ ವೆನ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಲೈನ್ ಎಲ್ಲಿ ಮೀಟ್ ಆಗಿದೆ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇ ಇದೆ ಅಲ್ವಾ. ಸೊ ಅವ್ರೇನ್ ಹೇಳಿದ್ದಾರೆ, ಆಂಗಲ್ ಎ ಇ ಬಿ, ಈ ಆಂಗಲ್ 60 ಡಿಗ್ರಿ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಈಗ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ಏನು ಅಂದ್ರೆ ನೋಡಿ, ಈ ಓ ಸಿ ಇದೆಲ್ಲ ಜಾಯಿನ್ ಮಾಡ್ಕೋಬೇಕು. ಓ ಡಿ ಓ ಸಿ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಓ ಸಿ ಜಾಯಿನ್ ಮಾಡ್ಕೊಳ್ವಿ, ಅದೇ ರೀತಿ ಓ ಡಿ ಜಾಯಿನ್ ಮಾಡ್ಕೊಳ್ವಿ, ಅದೇ ರೀತಿ ಬಿ ಸಿ ಕೂಡ ಜಾಯಿನ್ ಮಾಡ್ಕೊಳ್ಳಿ. ಈಗ ನಾವೇನ್ ಕನ್ಸ್ಟ್ರಕ್ಷನ್ ಮಾಡಿದ್ದು ಬರಿಬೇಕು. ಸೊ ಬರೆಯೋಣ. ಜಾಯಿನ್ ಓ ಸಿ, ಓ ಡಿ ಅಂಡ್ ಬಿ ಸಿ. ಆಯ್ತಾ? ಈಗ ನೋಡಿ, ಇದು ಓ ಸಿ ಏನಾಯ್ತು, ಈಗ ರೇಡಿಯಸ್ ಆಯ್ತಲ್ವಾ. ಓ ಸಿ ರೇಡಿಯಸ್ ಆಯ್ತು, ಓ ಡಿ ಕೂಡ ರೇಡಿಯಸ್ ಆಯ್ತು. ಇನ್ನು ಸಿ ಡಿ ಏನ್ ಕೊಟ್ಟಿದ್ದಾರೆ ನೋಡಿ, ಸಿ ಡಿ ಇಸ್ ಎ ಕಾರ್ಡ್ ಈಕ್ವಲ್ ಟು ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕಾರ್ಡ್ ಇದ್ರೇನು ಇದು ಮೆಜರ್ ರೇಡಿಯಸ್ ಇದ್ದಷ್ಟೇ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಏನಾಗತ್ತೆ, ಈ ಟ್ರಯಾಂಗಲ್ ಸಿ ಓ ಡಿ ಏನಿದೆ ಅಲ್ಲ, ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಯ್ತಲ್ವಾ. ಸೊ ಅದನ್ನೇ ಬರೆಯೋಣ. ಓಕೆ, ಟ್ರಯಾಂಗಲ್ COD is an equilateral triangle. ಆಯ್ತಾ? ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಏನರ್ಥ, ಓ ಸಿ ಇಸ್ ಈಕ್ವಲ್ಸ್ ಟು ಓ ಡಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಸೊ ಅದನ್ನು ಕೂಡ ಇಲ್ಲಿ ಬರೆಯೋಣ. ಓ ಸಿ ಇಸ್ ಈಕ್ವಲ್ಸ್ ಟು ಓ ಡಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಓಕೆ, ಈಕ್ವಲ್ ಟು ರೇಡಿಯಸ್ ಅಂತ ಕೂಡ ಬರೆದ್ರೆ ನಡೆಯುತ್ತೆ. ಈಗ ನೋಡಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆದ್ರೆ ಈಚ್ ಆಂಗಲ್ ಎಷ್ಟಿರ್ತವೆ, ಈ ಆಂಗಲ್ ಆಗಿರ್ಬೋದು, ಈ ಆಂಗಲ್ ಎಷ್ಟಿರ್ತವೆ, 60 ಡಿಗ್ರಿ ಇರುತ್ತಲ್ವಾ. ಸೊ ಅದನ್ನೇ ಬರೆಯೋಣ. ಆಂಗಲ್ ಸಿ ಓ ಡಿ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ. ಓಕೆ, ನೋಡಿ ನಾವೇನ್ ಓದಿದೀವಿ, 9.7 ಥಿಯರಮ್ ಅಲ್ಲಿ ಆಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಅಟ್ ಸೆಂಟರ್ ಈಸ್ ಡಬಲ್ ಅಂತ ಓದಿದೀವಲ್ವಾ. ಸೊ ಇಲ್ಲಿ ನೋಡಿ, ಆಂಗಲ್ ಸಿ ಓ ಡಿ, ಆಂಗಲ್ ಸಬ್ಟೆಂಡೆಡ್ ಇಲ್ಲಿ ಸೆಂಟರ್ ಆಗಿದೆ ಅಲ್ವಾ. ಸೊ ಇಲ್ಲಿ ನೋಡಿ, ಆಂಗಲ್ ಸಿ ಬಿ ಡಿ ಇದನ್ನು ಆಂಗಲ್ ಫಾರ್ಮೇಶನ್ ಆಗಿದೆ ಇಲ್ಲಿ ಅಲ್ವಾ. ಸೊ ಏನ್ ಓದಿದೀವಿ, ಇಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಇಲ್ಲಿ ಡಬಲ್ ಇರತ್ತೆ ಅಲ್ವಾ, ಸೆಂಟರ್ ಅಲ್ಲಿ ಡಬಲ್ ಇರುತ್ತೆ ಅಂತ ಓದಿದೀವಲ್ವಾ. ಸೊ ಅದನ್ನೇ ಬರೆಯೋಣ. ನೋಡಿ, ನಾವು ಆಂಗಲ್ ಸಿ ಬಿ ಡಿ ಏನಂತ ಬರಿಬಹುದು, ಈಸ್ ಹಾಫ್ ಆಫ್ ಆಂಗಲ್ ಸಿ ಓ ಡಿ ಅಂತ ಬರಿಬಹುದಲ್ವಾ. ಇಲ್ಲಿ ಎಷ್ಟಿರುತ್ತೆ ಇದಕ್ಕಿಂತ ಹಾಫ್ ಇಲ್ಲಿದೆ, ಹಂಗಂದ್ರೂ ಒಂದೇ. ಇಲ್ಲಿ ಇದ್ದಷ್ಟು ಇದಕ್ಕಿಂತ ಡಬಲ್ ಇಲ್ಲಿ ಇರುತ್ತೆ ಅಂದ್ರೂ ಒಂದೇ. ಸೊ ಆಂಗಲ್ ಸಿ ಬಿ ಡಿ ಇಸ್ ಈಕ್ವಲ್ ಹಾಫ್ ಆಫ್ ಆಂಗಲ್ ಸಿ ಓ ಡಿ ಅಲ್ವಾ. ಸೊ ರೀಸನ್ ಬರೆಯೋಣ. ಆಂಗಲ್ ಸಬ್ಟೆಂಡೆಡ್ by an arc is double at the center. at center ಅಂತ ಬರಬೇಕಾಗಿತ್ತು. at center is double ಅಲ್ವಾ. ಈಗ ನೋಡಿ, ಆಂಗಲ್ ಸಿ ಓ ಡಿ ಎಷ್ಟು ಇದೆ, 60 ಡಿಗ್ರಿ ಇದೆ.
ಸೊ ನಾವೇನ್ ಹೇಳ್ಬೋದು, ಆಂಗಲ್ ಸಿ ಬಿ ಡಿ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಆಂಗಲ್ ಸಿ ಒ ಡಿ 60 ಇದೆ. ಸೊ 60 ಬರ್ದ್ವಿ. ಈಗ ಆಂಗಲ್ ಸಿ ಬಿ ಡಿ ಇಸ್ ಈಕ್ವಲ್ಸ್ ಟು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ, 30 ಡಿಗ್ರಿ ಬಂತು. ಆಂಗಲ್ ಸಿ ಬಿ ಡಿ ಇದು 30 ಡಿಗ್ರಿ ಬಂತು, ಇದು 60 ಡಿಗ್ರಿ ಬಂತು ಅಲ್ವಾ. ಈಗ ನೋಡಿ ಆಂಗಲ್ ಎ ಸಿ ಬಿ ಇದು ನೋಡಿ, ಇದು ಎ ಬಿ ಡಯಾಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಎ ಬಿ ಡಯಾಮೀಟರ್ ಆದ್ರೆ ಇದಿಷ್ಟೇನಾಗುತ್ತೆ, ಸೆಮಿ ಸರ್ಕಲ್ ಆಯ್ತು. ಸೆಮಿ ಸರ್ಕಲ್ ಅಲ್ಲಿ ಆಂಗಲ್ ಸಬ್ಟೆಂಡ್ ಆದ್ರೆ ಎಷ್ಟಿರುತ್ತೆ, ಅದು 90 ಡಿಗ್ರಿನೇ ಇರುತ್ತೆ, ಅದು ಓದಿದೀವಲ್ವಾ. ಸೊ ನೋಡಿ ಆಂಗಲ್ ಎ ಸಿ ಬಿ ಸೇಮ್ ಸೆಮಿ ಸರ್ಕಲ್ ಅಲ್ಲಿ ಆಂಗಲ್ ಆಗಿದೆ ಅಲ್ವಾ. ಸೊ ಇದು 90 ಡಿಗ್ರಿ ಇರುತ್ತೆ ನೋಡಿ, ಇದು ಅದನ್ನೇ ಬರೆಯೋಣ. ಆಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ರೀಸನ್ ಆಂಗಲ್ ಇನ್ ಸೆಮಿ ಸರ್ಕಲ್ ಅಲ್ವಾ. ಈ ಆಂಗಲ್ 90 ಡಿಗ್ರಿ ಆದ್ರೆ ಈ ಆಂಗಲ್ ಎಷ್ಟಿರುತ್ತೆ, ಆಂಗಲ್ ಇ ಸಿ ಬಿ ಈ ಆಂಗಲ್ ಎಷ್ಟಿರುತ್ತೆ, ಇದನ್ನು 180 ಎಲ್ಲ ಸೇರಿದ್ರೆ 180 ಇರುತ್ತೆ. 180 ಈ ಕಡೆ 90 ಇದ್ರೆ 180 ಮೈನಸ್ 90 ಇರುತ್ತೆ, ಅಂದ್ರೆ ಅದನ್ನು 90ನೇ ಆಯ್ತು. ಸೊ ಅದನ್ನೇ ಬರೆಯೋಣ. ಆಂಗಲ್ ಇ ಸಿ ಬಿ ಇಸ್ ಈಕ್ವಲ್ಸ್ ಟು 180 ಮೈನಸ್ ಆಂಗಲ್ ಎ ಸಿ ಬಿ ಅಲ್ವಾ. ಈ ಟೋಟಲ್ ಸ್ಟ್ರೈಟ್ ಆಂಗಲ್ ಅಂದ್ರೆ 180 ಆಯ್ತು, ಮೈನಸ್ ಆಂಗಲ್ ಎ ಸಿ ಬಿ ಅಂತ ಬರ್ತೀವಿ. ಈಗ ಇದನ್ನೇ ಇಲ್ಲೇ ಬರೀತೀನಿ. 180 ಮೈನಸ್ ಆಂಗಲ್ ಎ ಸಿ ಬಿ ಅಂದ್ರೆ ಎಷ್ಟಿದೆ, 90 ಡಿಗ್ರಿ ಇದೆ. ಸೊ ನಮ್ಗೆ ಎಷ್ಟು ಬಂತು, ಆಂಗಲ್ ಇ ಸಿ ಬಿ ಇಸ್ ಈಕ್ವಲ್ಸ್ ಟು 180 ಮೈನಸ್ 90 ಡಿಗ್ರಿ ಬಂತು. ಅಂದ್ರೆ ಆಂಗಲ್ ಇ ಸಿ ಬಿ ಎಷ್ಟಾಯ್ತು, 90 ಬಂತು. ಈಗ ನೋಡಿ ಈ ಟ್ರಯಾಂಗಲ್ ತಗೊಳ್ರಿ, ಯಾವ್ದು ಟ್ರಯಾಂಗಲ್ ಬಿ ಸಿ ಇ, ಈ ಟ್ರಯಾಂಗಲ್ ಅಷ್ಟೇ ತಗೊಳ್ರಿ. ತಗೊಂಡಾಗ ನಮ್ಗೆ ಇಲ್ಲಿ 30 ಡಿಗ್ರಿ ಇದೆ. ಆಂಗಲ್ ಸಿ ಬಿ ಇ ಅಂದ್ರೆ ಇ ಬಿ ಸಿ ಅಂದ್ರೆ, ಇನ್ನು ಆಂಗಲ್ ಇ ಸಿ ಬಿ 90 ಡಿಗ್ರಿ ಬಂತು. ಇನ್ನು ಇದೊಂದೇ ಆಂಗಲ್ ಫೈಂಡ್ ಔಟ್ ಮಾಡೋದು ಈಸಿ ಅಲ್ವಾ ನಮ್ಗೆ. ಆಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡಿ ನಾವು ಆಂಗಲ್ ಫೈಂಡ್ ಔಟ್ ಮಾಡ್ಬೋದು. ಸೊ ಅದನ್ನೇ ಬರೆಯೋಣ. ನಾವು ಇನ್ ಟ್ರಯಾಂಗಲ್ ಬಿ ಸಿ ಇ, ಟ್ರಯಾಂಗಲ್ ಒಂದೇ ತಗೊಂಡಿದ್ದೀವಲ್ವಾ. ಸೊ ನಾನು ಸಿಂಗಲ್ ಬರೀತೀನಿ. ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಇ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, 180 ಡಿಗ್ರಿ. ರೀಸನ್ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ ಅಂತ ಬರೀರಿ. ಓಕೆ, ಈಗ ನಮ್ಗೆ ಆಂಗಲ್ ಬಿ ಗೊತ್ತು 30 ಡಿಗ್ರಿ ಇದೆ. ಅದೇ ರೀತಿ ಆಂಗಲ್ ಸಿ ಈಗ ಗೊತ್ತಾಯ್ತು 90 ಡಿಗ್ರಿ ಇದೆ. ಇನ್ನು ಆಂಗಲ್ ಇ ಗೊತ್ತಿಲ್ಲ, ನಮ್ಗೆ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ 90 ಪ್ಲಸ್ 30 ಎಷ್ಟಾಗತ್ತೆ, 120 ಆಯ್ತು. ಪ್ಲಸ್ ಆಂಗಲ್ ಇ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ಆಂಗಲ್ ಇ ಬೇಕು ಅಂದ್ರೆ 180 ಈ 120 ಈಕ್ವಲ್ಸ್ ಟು ಕಡೆ ಬಂದ್ರೆ ಮೈನಸ್ ಆಯ್ತು. ನೋಡಿ 180 ಮೈನಸ್ 120 ಎಷ್ಟು ಬಂತು, 60 ಡಿಗ್ರಿ ಬಂತು ಅಲ್ವಾ. ಆಂಗಲ್ ಇ ಅಂದ್ರೂ ಒಂದೇ, ಆರ್ ಆಂಗಲ್ ಅವ್ರೇನ್ ಕೇಳಿದಾರೆ, ಆಂಗಲ್ ಎ ಇ ಬಿ ಅಂತ ಕೇಳಿದಾರಲ್ವಾ. ಸೊ ಅದನ್ನೇ ಬರೀರಿ. ಆಂಗಲ್ ಎ ಇ ಬಿ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ ಅಲ್ವಾ. ಇದನ್ನೇ ಅಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು. ಸೊ ಹೆನ್ಸ್ proved. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ಮಾಡೋಣ.